ನನ್ನ ಮಗ ಅವನು, ಅವ್ರು ಯಾರು ಕೇಳೋಕ್ಕೆ? ನನ್ನ ಮಗನ ಹೆಸರು ನಾನು ಹೆಂಗಾದರೂ ಹೇಳ್ಕೊತೀನಿ, ಅವ್ರ ಮಗನ ಹೆಸರು ಹಾಳು ಮಾಡ್ತಾ ಇಲ್ವಲ್ಲ. ನನ್ನ ಮಗನ ಹೆಸರು ನಾನು ಹೆಂಗಾರ ಹಾಳು ಮಾಡ್ಕೊತೀನಿ. ನನ್ನ ಮಗನ ಹೆಸರು ಹಾಳು ಮಾಡಬೇಕಾ ಬಿಡಬೇಕು ಅಂತ ಅವ್ನು ಎಲ್ಲಿ ಕಳಿಸ್ಬೇಕು ಕಳಿಸಿದ್ದೀನಿ. ಹಾಳು ಮಾಡೋರು ಅಲ್ಲಿಷ್ಟುದ್ದ ಕಳ್ಸೋಕ್ಕಾಗಲ್ಲ. ಹೇಳೋರು ಯಾರು, ಎಲ್ಲಿಂದ ಬಂದವರು ಅವರು ಹೇಳ್ತಾರೆ. ಅವ್ರಿಗೆ ಇನ್ನೇನು ಕೆಲಸ ಇರಲ್ವಲ್ಲ. ನಮ್ಮ ವಿಷಯ ತಗೊಂಡ್ರೆ ಅವ್ರನ್ನಷ್ಟು ಜನ ಟ್ರೋಲ್ ಮಾಡ್ಕೊಂಡು ಕೂತಿದ್ರೆ ನೋಡ್ತಾರಲ್ಲ ಅಂತ ಮಾಡ್ತಾರೆ. ನಮ್ಮ ಮಗನ ಹಾಳು ಮಾಡ್ತೀವ ಬಿಡ್ತೀವ ಅದು ನಮಗೆ ಸೇರಿದ್ದು. ಅವ್ರು ಯಾರಮ್ಮ ಕೇಳೋಕ್ಕೆ? ನಮ್ಮ ಮಗ, ನಾನುಂಟು ಅವನುಂಟು, ಅವ್ರಿಗೆ ಯಾಕೆ? ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂಥ ವಿಷಯ ಏನು ಅಂತ ಹೇಳಿದರೆ, ಅಮ್ಮ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಅಮ್ಮನಿಗೂ ಆಗಲ್ಲ, ಇನ್ನೊಂದು ಅತ್ತೆ ಸೊಸೆಗೂ ಗಲಾಟೆ ಆಗಿದೆ ಇನ್ನುವಂಥ ಕೆಲವೊಂದು ವಿಷಯಗಳು ಬರ್ತಾ ಇದೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವೇನು ಹೇಳ್ತೀರಾ? ಇನ್ನು ಯಾರು ಹೇಳಿದ್ರು ಅವರು ಪ್ರಶ್ನೆ ನಿನಗೆ ಯಾರು ಹೇಳಿದ್ರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೀನು ಹೋಗಿ ಅವ್ರನ್ನ ಕೇಳಬೇಕು. ನಾನು ನಿನಗೆ ಕ್ಲಾರಿಟಿನೂ ಕೊಡಲ್ಲ, ನಾನು ಎರಡೂ ಹೇಳಲ್ಲ. ನಿಂಗೆ ಯಾಕೆ ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕೇಳಿ ಬಂದು ನಿನ್ನ ಕೇಳಿದ್ರೆ ನೀನು ಹೋಗಿ ಹೇಳು. ನಮ್ಮನೆ ವಿಷಯ ನಾನು ಕೊಡ್ತೀನಿ, ನೀನು ಯಾಕೆ ಬತ್ತಿ ಅದಕ್ಕೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಏನದು ಕಟ್ಕೊಂಡು ನನಗೆ ಬರ್ಬೇಕದು? ಅಯ್ಯೋ ನನ್ನ ಮಗನ ಬಗ್ಗೆ ಬರೀತಾವ್ರೆ, ನನ್ನ ಸೊಸೆ ಹೇಳ್ತಾ ಇಲ್ಲ, ಜನ ಅವ್ರು ಹೇಳಿ ಬಿಡು, ನಾನು ತಲೆ ಕೆಡ್ಸ್ಕೋಬೇಕು, ನೀನು ಯಾಕೆ ಕೆಡ್ಸ್ಕೋತ ಅಷ್ಟೇ. ಜನಕ್ಕೆಲ್ಲ ಹೇಳ್ತೀಯ, ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸ್ತೀಯ ನೀನು, ಹೋಗಿ ಹಳ್ಳ ಸರಿ ಮಾಡು. ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ, ಅದನ್ನ ಸರಿ ಮಾಡಿಸು. ಮತ್ತೆ ನೀನು ಕೇಳ್ಬೇಕಾ? ಹೋಗಿ ಡಿ ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ಮ ಚಾನಲಿಂದ ಹೇಳ್ಸಿ ರಸ್ತೆ ಸರಿ ಮಾಡಿಸು. ಆಮೇಲೆ ಯಶೋರ್ ಮನೆ ಸರಿ ಮಾಡಿರಂತೆ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು